ನೋಡ್ಲಿಕ್ಕೆ ಬಂದಿಗೆ ನಾನು ಇವತ್ತು ಮಾಗಡಿ ಪಕ್ಷಿಧಾಮಕ್ಕೆ ಬಂದೀನಿ. ನನ್ನ ಜೊತೆ ಇಲ್ಲಿ ವನಪಾಲಕರು ಇದ್ದಾರೆ. ಅವ್ರ ಪರಿಚಯ ಮಾಡ್ಕೊಡ್ತೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಬಂದು ಮೋಶಿನ್ ಅಂತೇಳಿ ಗಸ್ತ್ ವನಪಾಲಕ ಇಲ್ಲಿ ಕರ್ತವ್ಯ ನಿರ್ವಹಿಸಿ ಮಾಡಿಕೆರೆಯಲ್ಲಿ. ಸರ್, ಈ ವರ್ಷ ಅತಿಥಿಗಳು ಯಾವ ಟೈಮಿಂದ ಬಂದಾರ್ರಿ? ಈ ವರ್ಷ ನವೆಂಬರ್ 13 ತಾರೀಕಿನಿಂದ ಅತಿಥಿಗಳು ಬರ್ತಾ ಇದಾವೆ. ಇವಾಗ ಈ ಒಂದು ವೀಕ್ ಆಯ್ತು, ಜಾಸ್ತಿ ಆಗಿದಾವೆ ಇವಾಗ. ಸರ್, ಈ ವರ್ಷ ಯಾವ್ಯಾವ ಪಕ್ಷಿ ಆಲ್ರೆಡಿ ಬಂದಾವ್ರಿ ಸರ್? ಇವಾಗ ಆಲ್ರೆಡಿ ಅಂದ್ರೆ ಬಾರ್ ಹೆಡೆಡ್ ಗೂಜ್ ಬಂದಿದಾವೆ ಸರ್. ಒಂದು 3,000 ಬಾರ್ ಹೆಡೆಡ್ ಗೂಜ್ ಮೇಜರ್ ಬರೋ ನಮ್ಮ ಪಕ್ಷಿ ಮಾಡಿಕೆರೆ ಅಂದ್ರೆ ಬಾರ್ ಹೆಡೆಡ್ ಗೂಜು. ಅದು ಬಿಟ್ಟರೆ ಗ್ರೀ ಲೆಗ್ ಗೂಜು, ಕಾಮನ್ ಈಗ್ರೇಟು, ಕಮರೆಂಟು, ಈ ರೀತಿ ಅನೇಕ 34 ಥರ ವಿವಿಧ ಜಾತಿಯ ಪಕ್ಷಿಗಳು ನಮ್ಮ ಮಾಡಿಕೆರೆ ಪ್ರತಿ ವರ್ಷ ಬರ್ತಾವೆ ಸರ್. ಇನ್ನು ಬರ್ತಾವೇನ್ ಸರ್? ಬರ್ತಾವೆ ಸರ್, ಇನ್ನೂ ಬರೋದ್ರೊಳಗೆ ಅದಾವೆ, ಬರ್ತಾವೆ ಸರ್. ಇನ್ಮೇಲೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತವೆ. ಲಾಸ್ಟ್ ಯಾವಾಗ ಎಂಡ್ ಆಗ್ತಾವೆ ಸರ್? ಸರ್ ಲಾಸ್ಟ್ ನಮ್ಮ ಮಾರ್ಚ್ವರೆಗೂ ಬರ್ತಾವೆ ಸರ್. ನಮ್ಮ ಡಿಸೆಂಬರ್ ಟೈಮಲ್ಲಿ ಒಳ್ಳೆ ಪೀಕ್ ಪಕ್ಷಿಗಳು ಬರೋ ಟೈಮ್ ಡಿಸೆಂಬರ್ ಅಂತಲೇ ಎಲ್ಲ ಕೆರೆ ಎಲ್ಲ ತುಂಬಿರುತ್ತೆ. ಆ ಲೆಕ್ಕಕ್ಕೆಲ್ಲ ಪಕ್ಷಿಗಳು ಬರ್ತವೆ. ಸರ್, ಇಲ್ಲಿ ಪಕ್ಷಿ ನೋಡ್ಲಿಕ್ಕೆ ಗದಗಿಂದ ಮತ್ತು ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬರ್ತಾರ. ಸೊ ಅವ್ರಿಗೆ ಏನ್ ಹೇಳೋದು ಬಯಸ್ತೀರಿ? ಸರ್, ಇಲ್ಲಿ ಪಕ್ಷಿ ನೋಡಕ್ ಬರೋರಿಗೆಲ್ಲ ಮೊದಲಾಗಿ ಇಲ್ಲಿ ಕುಳ್ಕೊಳಕ ಪ್ಯಾರೆಗಳು ಇದೆ, ಚೇರ್ಸ್ ಮಾಡಿದ್ವಿ, ಪಾತ್ ಇದೆ, ಮತ್ತು ಊಟ ಗೀಟ ಮಾಡಲಿಕ್ಕೆ ಅವ್ರಿಗೆಲ್ಲ ಒಂದು ಅನುಕೂಲ ಮಾಡಿಕೊಟ್ಟಿದ್ವಿ. ಟಾಯ್ಲೆಟ್ ರೂಮ್ ಇದೆ, ಮತ್ತು ನಾವು ಪಕ್ಷಿಗಳು ನೋಡೋಕ್ಕೆಲ್ಲ ನಮ್ಮ ಬೈನಾಕ್ಯುಲರ್ಸ್ ಇದಾವೆ, ಟೆಲಿಸ್ಕೋಪ್ ಇದೆ, ಅವನ್ನೆಲ್ಲ ಕೊಡ್ತೀವಿ. ಮತ್ತು ಪಕ್ಷಿಗಳ ಬಗ್ಗೆ ನಮ್ಮ ಕೈಲಿ ಆದಷ್ಟು ನಾವು ಮಾಹಿತಿಯನ್ನು ಅವ್ರು ಕೊಡ್ತೀವಿ ಸರ್. ಜನಕ್ಕೆ ಹೇಳೋದಂದ್ರೆ ಸರ್, ಇಲ್ಲಿ ಬಂದು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೆ. ಅವನು ಯೂಸ್ ಮಾಡಿದಕ್ಕೆ ನಾವು ಹಾಕಲಿಕ್ಕೆ ಡಸ್ಟ್ಬಿನ್ಗಳು ಅಲ್ಲೇ ಡಸ್ಟ್ಬಿನ್ ಫಿಕ್ಸ್ ಮಾಡಿದ್ವಿ. ಏನೇ ತಂದರೂ ಡಸ್ಟ್ಬಿನಲ್ಲಿ ಹಾಕಿ ಇಲ್ಲಿ ಒಂದು ಪರಿಸರವನ್ನು ನೀಟಾಗಿ ಕಾಪಾಡ್ಕೋಬೇಕಂತ ನಾವು ಜನಗಳ ಮನವಿ ಮಾಡ್ತೀವಿ ಸರ್. ಸರ್, ವಿಸಿಟರ್ಸ್ ಯಾವ ಟೈಮಿಗೆ ಬಂದ್ರೆ ಒಳ್ಳೇದಾಗಿರುತ್ತೆ ಸರ್? ಸರ್, ಬೆಳಗ್ಗೆ ಒಂದು 8:30 ಇಲ್ಲಿ ಬಂದುಬಿಟ್ರೆಲ್ಲ ಅನುಕೂಲ ಆಗಿರುತ್ತೆ. ಪಕ್ಷಿಗಳು ಅದೇ ತಾನೇ ಫುಡ್ ಮಾಡ್ಕೊಂಡು ಇಲ್ಲೇ ಒಂದು ವಿಶ್ರಮಿಸಕ್ಕೆ ಬರ್ತಿರ್ತಾವೆ ಸರ್. ಆ ಟೈಮಿಗೆ ಬಂದ್ರೆ ಒಳ್ಳೆ ಅವು ಬರುವ ಒಂದು ಇದನ್ನ ನ್ಯಾಚುರಲ್ ಬಾರಿ ಸುಂದರವಾಗಿ ಕಾಣುತ್ತೆ. ಬೆಳಗ್ಗೆ 8:30ಗೆ ಬಂದ್ರೆ ಸಾಯಂಕಾಲ 5 ಗಂಟೆವರೆಗೂ ನಮ್ಮ ಕೆರೆಯಲ್ಲೇ ಇರ್ತಾವೆ. ಮತ್ತು ಸಾಯಂಕಾಲ 5 ಗಂಟೆ ನಂತರ ವಿಶ್ರಮಿಸಿ ಮತ್ತು ಏನೈತಿ ತಮ್ಮ ಫುಡ್ ಒಂದು ತೊಗೊಳಕ್ಕೆ ಮತ್ತೆ ಹೊರಗಡೆ ಹೋಗ್ತಾರೆ ಸರ್. ಅಂದ್ರೆ ಬೆಳಗಿಂದ ಸಾಯಂಕಾಲದೊಳಗೆ ಬರಕ್ಕೆ ಯೋಗ್ಯವಾದ ಟೈಮಿಂಗ್ ಸರ್. ಇವತ್ತು ನಾವು ನಮ್ಮ ಗದಗ ತಂಡದವರು ಈ ಪಕ್ಷಿಧಾಮ ನೋಡ್ಲಿಕ್ಕೆ ಬಂದೀವಿ. ಸೊ ನೀವು ಕೂಡ ಇಲ್ಲಿ ಪಕ್ಷಿಧಾಮ ನೋಡ್ಲಿಕ್ಕೆ ಬರ್ಬೋದು. ಈ ಪಕ್ಷಿಗಳನ್ನ ನೋಡಿ ನೀವು ಆನಂದಿಸಬಹುದು. ಸೊ ಬಂದಾಗ ನೀವು ಪಕ್ಷಿಗಳಿಗೆ ಯಾವುದೇ ಹಾನಿ ಮಾಡಬೇಡ್ರಿ, ಮತ್ತೆ ಇಲ್ಲಿರೋ ಎಲ್ಲಾ ಸ್ವಚ್ಛತೆಯನ್ನ ಕಾಪಾಡ್ರಿ. ಮತ್ತೆ ಈ ತರ ನೀವು ವಿಡಿಯೋನ ಈ ಪಕ್ಷಿಧಾಮದ ಅಪ್ಡೇಟ್ ಅನ್ನ ನೀವು ನೋಡ್ಲಿಕ್ಕೆ ಗದಗ ಆನ್ಲೈನ್ ಫಾಲೋ ಮಾಡ್ರಿ.